ಗೋಲ್ಡನ್ ರಿಟ್ರೀವರ್ ಡಾಗ್ ಬ್ರೀಡ್ ತುಂಬಾ ಪಾಪ್ಯುಲರ್ ಹಾಗೆ ಫ್ರೆಂಡ್ಲಿ ಆಗಿರುವಂಥ ಡಾಗ್ ಬ್ರೀಡ್ ಇದಾಗಿರುತ್ತೆ. ಲ್ಯಾಬ್ರೇಡರ್ ಥರನೇ ಇದು ಕೂಡ ತುಂಬ ಫ್ರೆಂಡ್ಲಿಯಾಗಿ ಪಾಪ್ಯುಲರ್ ಆಗಿರುವಂಥ ಡಾಗ್ ಇದಾಗಿದೆ. ಅದಕ್ಕೂ ಇದಕ್ಕೂ ಲ್ಯಾಬ್ರೇಡರ್ಗೆ ಮತ್ತು ಗೋಲ್ಡನ್ ರಿಟ್ರೀವರ್ಗೆ ಏನಪ್ಪ ಡಿಫ್ರೆನ್ಸ್ ಅಂದರೆ, ಲ್ಯಾಬ್ರೇಡರ್ಗೆ ಕೋಟಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ, ಇದಕ್ಕೆ ಲಾಂಗ್ ಕೋಟ್ ಬರುತ್ತೆ ಗೋಲ್ಡನ್ ರಿಟ್ರೀವರ್ಗೆ. ಹಾಗೆಯೇ ಇದು ಬೆಸ್ಟ್ ಕಂಪ್ಯಾನಿಯನ್ ಅಂತಲೇ ಹೇಳ್ಬೋದು. ಇದನ್ನ ಪೆಟ್ ಮಾಡ್ಕೊಂಡಿರೋರಿಗೆ ತುಂಬಾ ಬೆಸ್ಟ್ ಒಂದು ಕಂಪ್ಯಾನಿಯನ್ ಫ್ರೆಂಡ್ಲಿ ಡಾಗ್ ಇದಾಗಿರುತ್ತೆ. ಕಿಡ್ಸ್ ಇದ್ದಿರೋ ಮನೆಯಲ್ಲಿ ಸಾಕಬೇಕು ಡಾಗ್ಸ್ನ ಅಂತ ಆದರೆ ಇದು ಬೆಸ್ಟ್ ಡಾಗ್ ಬ್ರೀಡ್ ಅಂತ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಕೂಡ ಇದಕ್ಕೆ ಕೋಪ ಬರಲ್ಲ, ಅಗ್ರೆಸಿವ್ ಇರಲ್ಲ, ತುಂಬ ಫ್ರೆಂಡ್ಲಿ ಆಗಿರುತ್ತೆ. ನಾವು ಏನೇ ಅದಕ್ಕೆ ಸ್ವಲ್ಪ ಕಾಡಿಸಿದ್ರೂ ಕೂಡ ಅದಕ್ಕೆ ಕೋಪ ಬರಲ್ಲ, ಫ್ರೆಂಡ್ಲಿಯಾಗಿ ಆಟವನ್ನು ಆಡುತ್ತೆ. ಆ ಥರ ಇರುವಂಥ ಒಂದು ಬೆಸ್ಟ್ ಡಾಗ್ ಬ್ರೀಡ್ ಇದಂತ ಹೇಳ್ಬೋದು. ಎಲ್ಲರೂ ನಾವು ಖುಷಿಯಿಂದ ತಗೊಳ್ಬೇಕು ಅಂತ ಹೋಗ್ತೀವಿ, ಬಟ್ ಕ್ವಾಲಿಟಿ ನಿಜವಾದ ಗೋಲ್ಡನ್ ರಿಟ್ರೀವರ್ ಬ್ರೀಡ್ ಯಾವುದು ಅಂತ ಚೂಸ್ ಮಾಡುವಾಗ ನಮಗೆ ಫೇಲ್ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಬ್ರೀಡನ್ನು ನಾವು ಕ್ವಾಲಿಟಿ ಬ್ರೀಡನ್ನು ಚೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಗೋಲ್ಡನ್ ರಿಟ್ರೀವರ್ದು ಕೋಟಿಂಗ್ ಏನಿರುತ್ತೆ ಅದು ತುಂಬ ಶೈನಿ ಇರುತ್ತೆ. ಅದಕ್ಕೋಸ್ಕರನೇ ಈ ಡಾಗಿಗೆ ಗೋಲ್ಡನ್ ಅಂತ ಇಟ್ಟಿದ್ದಾರೆ. ಅಂದರೆ ಅದರ ಕೂದಲು ಕೂಡ ಶೈನಿ ಗೋಲ್ಡನ್ ಶೈನಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಗೋಲ್ಡನ್ ರಿಟ್ರೀವರ್ ಅಂತ ಕರೀತಾರೆ. ನೋಡ್ಬೋದು ನೀವು, ನೆಕ್ ಹತ್ರ ಎಲ್ಲ ಹುಡ್ಡಿ ಹೇಗಿರುತ್ತಲ್ವ, ಸ್ವೆಟರ್ದು ಹುಡ್ಡಿ ಬರುತ್ತೆ, ಅದೇ ರೀತಿಯಾಗಿ ಹುಡ್ಡಿ ಇರುತ್ತೆ, ಫುಲ್ ಶೈನಿಂಗ್ ಇರುತ್ತೆ. ಚಿಕ್ಕ ಮರಿ ಇದ್ದಾಗಿಂದನೂ ಇದ್ರ ಕೂದಲು ಅದೇ ರೀತಿಯಾಗಿಯೇ ಇರುತ್ತೆ. ಬೆಳೀತಾ ಸ್ವಲ್ಪ ಡಾರ್ಕ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾರಾದರೂ ಈಗ ಆಲ್ರೆಡಿ ತೊಗೊಂಡ್ಬಿಟ್ಟು ಕೂದಲು ವೈಟ್ ಆಗಿತ್ತಂದರೆ ಏನೂ ವರಿ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಸ್ಟಾರ್ಟಿಂಗ್ ಚಿಕ್ಕ ಮಗು ಇದ್ದಾಗ, ಅದು ಚಿಕ್ಕ ಮರಿ ಆಗಿದ್ದಾಗ ಕೂದಲು ಸ್ವಲ್ಪ ವೈಟ್ ಇರುತ್ತೆ, ಬೆಳೀತಾ ಡಾರ್ಕ್ ಆಗ್ತಾ ಹೋಗುತ್ತೆ, ಗೋಲ್ಡನ್ ಕಲರ್ ಬರ್ತಾ ಹೋಗುತ್ತೆ. ಅದಾದಮೇಲೆ ಇದರ ಎರಡು ಕಿವಿ ಹತ್ರ ಯಾವಾಗಲೂ ಡಾರ್ಕ್ ಇರುತ್ತೆ. ಬೇರೆ ಡಾಗ್ಸ್ ಕಂಪೇರ್ ಮಾಡಿದರೆ ಇದ್ರ ಕಿವಿ ಯಾವಾಗಲೂ ಡೌನ್ ಇರುತ್ತೆ, ಹಾಗೆ ಎರಡು ಕಿವಿ ಕಲರ್ ಮಾತ್ರ ಡಾರ್ಕ್ ಇರುತ್ತೆ. ಚಿಕ್ಕ ಮರಿ ಇದ್ದಾಗಲೂ ಕೂಡ ಡಾರ್ಕ್ ಇರುತ್ತೆ. ಇದರ ನೋಸ್ ಯಾವಾಗ್ಲೂ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ನೋಸ್ ಇರುತ್ತೆ, ಸ್ವಲ್ಪ ವೈಟು, ಸ್ವಲ್ಪ ಬೇರೆ ಕಲರು, ಪ್ಯಾಚ್ ಈ ಥರ ಇರಲ್ಲ. ಸೊ ಈ ವಿಚಾರದಿಂದ ನಾವು ಇದು ಬೆಸ್ಟ್ ಕ್ವಾಲಿಟಿ ಗೋಲ್ಡನ್ ರಿಟ್ರೀವರ್ ಅಂತ ಗುರುತಿಸ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಅದರ ಎರಡು ಕಿವಿಗಳು ಡಾರ್ಕ್ ಆಗಿದೆ, ನೋಸ್ ಮತ್ತು ತುಂಬ ಬ್ಲ್ಯಾಕ್ ಆಗಿದೆ. ಹಾಗೆಯೇ ಅದರ ಬೆನ್ನಿನ ಮೇಲೆ ಡಾರ್ಕ್ ಕಲರ್ ಗೋಲ್ಡನ್ದು ಒಂದು ಪಟ್ಟಿ ಥರ ಬಂದಿದೆ. ಹಾಗೆ ಇದರ ಬಾಲ ಕೂಡ ಶೈನಿಂಗ್ ಇರುತ್ತೆ. ಬಾಲದಲ್ಲಿ ಬೆಳೀತಾ ಇದಕ್ಕೆ ಉದ್ದವಾದ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಬಾಲ ಏನಿರುತ್ತೆ ಯಾವಾಗಲೂ ಡೌನ್ ಇರುತ್ತೆ. ಈ ನಾರ್ಮಲ್ ಡಾಗ್ಸ್ನ ನಾವು ಬೀದಿ ನಾಯಿಗಳನ್ನ ನೋಡ್ತೀವಲ್ವ, ಅದಕ್ಕೆ ಬಾಲ ಹೇಗಿರುತ್ತೆ ಅಂದರೆ ಡೊಂಕಾಗಿ ಮೇಲೆ ಸುತ್ಕೊಂಡಿರುತ್ತೆ. ಬಟ್ ಈ ಗೋಲ್ಡನ್ ರಿಟ್ರೀವರ್ ಬ್ರೀಡಲ್ಲಿ ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿ ಲುಕ್ ಕೊಡುವಂಥದ್ದು ಅಂದರೆ ಇದರ ಕಿವಿಗಳು ಮತ್ತು ಇದರ ಬಾಲನೇ ಆಗಿರುತ್ತೆ. ಯಾಕಂದರೆ ಕಿವಿಗಳು ಯಾವಾಗಲೂ ಡೌನ್ ಉದ್ದವಾಗಿ ಕೆಳಗೆ ಬಿದ್ದಿರುತ್ತೆ, ಸ್ವಲ್ಪ ಉದ್ದ ಇರುತ್ತೆ ಬೇರೆ ಡಾಗ್ಗೆ ಕಂಪೇರ್ ಮಾಡಿದರೆ. ಹಾಗೆ ಕಾಲಿನಲ್ಲಿ ಕೂಡ ತುಂಬ ಶೈನಿಂಗ್ ಇರುವಂಥ ಕೂದಲುಗಳು ಬೆಳೆದಿರುತ್ತೆ. ಇದರ ಹೊಟ್ಟೆಯ ಭಾಗದಲ್ಲೂ ಕೂಡ ಕೂದಲು ಬೆಳೆಯುತ್ತಾ ಹೋಗುತ್ತೆ. ಚಿಕ್ಕ ಮರಿ ಇದ್ದಾಗ ಸ್ವಲ್ಪ ಕಡಿಮೆ ಇರುತ್ತೆ, ಇದು ದೊಡ್ಡದಾಗ್ತಾ ತುಂಬ ಉದ್ದವಾದ ಕೂದಲು ಗೋಲ್ಡನ್ ಕಲರಲ್ಲಿ ಬೆಳೀತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಝೂಮ್ ಮಾಡಿಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಡಾಗು ನಾನು ಸಾಕಿರುವಂಥ ಡಾಗ್ ಇದಾಗಿರುತ್ತೆ. ಸೊ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಹಾಗೆಯೇ ಆಟ ಆಡೋದಕ್ಕೆ, ಚಿಕ್ಕ ಮಕ್ಕಳ ಜೊತೆಗೆ ಆಟ ಆಡೋದಕ್ಕಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆದರೆ ಸೆಕ್ಯೂರಿಟಿ ಪರ್ಪಸ್ ನಮಗೆ ಡಾಗ್ ಬೇಕು ಅಂದರೆ ಈ ಡಾಗ್ ಸೂಟ್ ಆಗಲ್ಲ. ಯಾಕಂದರೆ ಇದು ಭಯ ಪಡ್ಕೊಳ್ಳುತ್ತೆ. ಸ್ವಲ್ಪ ಏನಾದರೂ ಸೌಂಡ್ ಆಗಿಬಿಟ್ರೆ ಸಾಕು, ಇದೇ ಹೆದರ್ಕೊಂಡ್ಬಿಡುತ್ತೆ. ಈ ಡಾಗನ್ನೇ ನಾವು ಕಾಯಬೇಕಿರುತ್ತೆ. ಆದರೆ ತುಂಬ ಫ್ರೆಂಡ್ಲಿ ಇರುತ್ತೆ. ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅಥವಾ ನಾವು ಮನೆಗೆ ಸಾಕೋದಕ್ಕೆ, ಹಾಗೆ ನಮ್ಮ ಜೊತೆಗೆ ಒಂದು ಕಂಪ್ಯಾನಿಯನ್ ಇರಲಿ ಅಂದ್ಬಿಟ್ಟು ನಾವು ಪೆಟ್ನ ಸಾಕ್ತೀವಿ ಅಂದರೆ ಇದು ತುಂಬಾ ಒಳ್ಳೆ ಡಾಗು. ಮನೆ ಒಳಗೆ ಯಾವಾಗಲೂ ಇದ್ದರೆ ನಮಗೆ ಯಾವುದೇ ರೀತಿ ಹಾರ್ಮ್ ಮಾಡೋದಿಲ್ಲ. ಇದಕ್ಕೆ ಹೆಚ್ಚು ಕೋಪ ಬರಲ್ಲ. ಏನಾದರೂ ಸ್ವಲ್ಪ ನಾವು ಕಾಡಿಸಿದ್ರೆ, ಅದರ ಫುಡ್ನ ಕಸ್ಕೊಳ್ಳೋಕೆ ಹೋದರೆ, ಅದರ ಟಾಯ್ಸ್ನ ಕಸ್ಕೊಳ್ಳೋಕೆ ಹೋದರೆ ಇದಕ್ಕೆ ಸ್ವಲ್ಪ ಕೂಡ ಕೋಪ ಬರಲ್ಲ. ಸ್ವಲ್ಪ ಹಾಗೆ ನಮ್ಮ ಜೊತೆ ಆಟ ಆಡುತ್ತೆ ಹೊರತು
ಸಿಟ್ ಮಾಡ್ಕೊಂಬಿಟ್ಟು ಕಚ್ಚೋದಕ್ಕೆ ಬರಲ್ಲ. ಹಾಗಾಗಿ ಮನೇಲಿ ಚಿಕ್ಕ ಮಕ್ಕಳು ಇದ್ದಿರೋರು ಈಸಿಯಾಗಿ ಈ ಡಾಗ್ನ ನಾವು ಸಾಕ್ಬೋದು. ಬೇರೆ ಯಾವುದಾದ್ರೂ ಜರ್ಮನ್ ಶೆಫರ್ಡ್ ಯಾವುದಾದ್ರೂ ಆದರೆ ಅದು ತುಂಬ ಫ್ರೆಂಡ್ಲಿ ಇರುತ್ತೆ ಸ್ಟಾರ್ಟಿಂಗ್, ಆದರೆ ಕೆಲವೊಂದು ಬಾರಿ ಅದಕ್ಕೆ ಕೋಪ ಬಂದುಬಿಡುತ್ತೆ ಜರ್ಮನ್ ಶೆಫರ್ಡ್ ಡಾಗ್ಸ್ಗೆಲ್ಲ. ಹಾಗಾಗಿ ಚಿಕ್ಕ ಮಕ್ಕಳಿದ್ರೆ ಅದು ಸ್ವಲ್ಪ ದೂರ ಇಡಬೇಕಾಗುತ್ತೆ. ಆದರೆ ಈ ಡಾಗ್ ಹಾಗಲ್ಲ, ಮಕ್ಕಳ ಪಕ್ಕದಲ್ಲೇ ಇದನ್ನು ಮಲಗಿಸಿದ್ರು ಕೂಡ ಯಾವುದೇ ರೀತಿಯಾಗಿ ಇದು ತೊಂದರೆ ಮಾಡಲ್ಲ. ಈ ಗೋಲ್ಡನ್ ರಿಟ್ರೀವರ್ ಡಾಗ್ ಬ್ರೀಡ್ ತುಂಬಾ ಇಂಟೆಲಿಜೆಂಟ್ ಆಗಿರುತ್ತೆ. ನಾವು ಯಾವುದೇ ಮಾತನ್ನು ಕಲಿಸಿಕೊಟ್ರೆ ತುಂಬ ಬೇಗ ಕಲ್ತ್ಕೊಂಡ್ಬಿಡುತ್ತೆ. ಒಂದೇ ದಿನದಲ್ಲಿ ಮಾತನ್ನು ಕಲಿತ್ಬಿಡುತ್ತೆ. ಒಂದು ಥರ ಹೇಳಬೇಕು ಅಂದರೆ ಚಿಕ್ಕ ಮಗು ಇದ್ದರೆ ಮನೇಲಿ ಯಾವ ಥರ ಇರುತ್ತೆ ಅದೇ ರೀತಿಯೇ ಇದು ನಮ್ಮ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಏನೇ ಕಲಿಸ್ಕೊಟ್ರು ಕೂಡ ಒಂದೇ ದಿನದಲ್ಲಿ ಕಲ್ತ್ಬಿಡುತ್ತೆ. ಕುತ್ಕೋ ಅಂತ ಹೇಳಿದ್ರೆ ಕುತ್ಕೊಳ್ಳುತ್ತೆ, ಎದ್ದು ನಿಂತ್ಕೊ ಅಂದರೆ ಎದ್ದು ನಿಂತ್ಕೊಳ್ಳುತ್ತೆ, ಶೇಕ್ ಹ್ಯಾಂಡ್ ಮಾಡುತ್ತೆ. ಯಾವುದೇ ರೀತಿ ನಾವು ಮಾತುಗಳನ್ನು ಕಲಿಸಿದ್ರು ಕೂಡ ತುಂಬ ಫಾಸ್ಟಾಗಿ ಕಲಿಯುವಂಥ ವೆರಿ ಇಂಟೆಲಿಜೆಂಟ್ ಡಾಗ್ ಇದಾಗಿರುತ್ತೆ. ಇದರ ಗುರುತಿಸೋದು ಹೇಗೆ ಅಂದರೆ ಇದರ ಕಿವಿಗಳು ಯಾವಾಗಲೂ ಡೌನ್ ಆಗಿ ಇರುತ್ತೆ, ಕಲರ್ ಕೂಡ ಸ್ವಲ್ಪ ಡಾರ್ಕ್ ಇರುತ್ತೆ. ಅದರ ನೋಸ್ ನೋಡ್ಬೋದು ನೀವು, ನೋಸ್ ಯಾವಾಗಲೂ ಡಾರ್ಕ್ ಆಗಿರುತ್ತೆ. ಹಾಗೆ ಇದರ ಬಾಲ ಹೆಚ್ಚಾಗಿ ಡೊಂಕ್ ಆಗಲ್ಲ, ಯಾವಾಗಲೂ ಕೆಳಗೆ ಬಿದ್ದಿರುತ್ತೆ. ಕಿವಿಗಳು ಕೂಡ ಕೆಳಗೆ ಬಿದ್ದಿರುತ್ತೆ. ನೋಡೋದಕ್ಕೆ ತುಂಬ ಸುಂದರವಾಗಿ ಇರುವಂಥ ಡಾಗ್ ಬ್ರೀಡ್ ಇದಾಗಿರುತ್ತೆ. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿರುತ್ತೆ. ಇದರ ಕೂದಲುಗಳೇ ಇದಕ್ಕೆ ಲುಕ್ಕನ್ನು ಕೊಡ್ತಾ ಹೋಗುತ್ತೆ. ಡಾಗ್ಸಲ್ಲಿ ಮೇಲ್ ಮತ್ತು ಫೀಮೇಲ್ ಡಾಗ್ಸ್ ಇರುತ್ತಲ್ವ ಗೋಲ್ಡನ್ ರಿಟ್ರೀವರಲ್ಲಿ, ಅದರಲ್ಲಿ ಫೀಮೇಲ್ ಡಾಗ್ ತುಂಬಾ ಹೈಪರ್ ಆ್ಯಕ್ಟಿವ್ ಇರುತ್ತೆ ಕಂಪ್ಯಾರಿಟಿವ್ಲಿ ಮೇಲ್ ಡಾಗ್ ಸ್ವಲ್ಪ ಆ್ಯಕ್ಟಿವ್ನೆಸ್ ಕಡಿಮೆ ಇರುತ್ತೆ. ಆದರೆ ಫೀಮೇಲ್ ಡಾಗ್ ಇರುತ್ತಲ್ವ ಇದು ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ. ಎನರ್ಜಿ ಇದಕ್ಕೆ ಹೈ ಲೆವೆಲಲ್ಲಿ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ದಿನಕ್ಕೆ 2 times ನಾವು ವಾಕಿಂಗ್ ಎಕ್ಸಸೈಸ್ಗೆ ಅಂತ ನಾವು ಕರ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮನೆಯಲ್ಲೇ ಇದ್ದರೆ ಅದು ಡಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ವಾಕಿಂಗೆಲ್ಲ ಕರ್ಕೊಂಡು ಹೋಗ್ತಾ ಇರಬೇಕು. ತುಂಬ ಒಳ್ಳೆ ಫ್ರೆಂಡ್ಲಿ ಸ್ಮಾರ್ಟ್ ಡಾಗ್ ಇದಾಗಿರುತ್ತೆ. ಈಸಿಯಾಗಿ ನಾವು ಇದನ್ನು ಮನೆಯಲ್ಲಿ ಸಾಕ್ಬೋದು. ಹಾಗೆಯೇ ಇದರ ಖರ್ಚುಗಳು ಎಷ್ಟು ಬರುತ್ತೆ, ಯಾವ ಥರ ಈ ಡಾಗ್ನ ಮೇಂಟೈನ್ ಮಾಡಬೇಕು, ಇದರ ಫುಡ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋ ವಿಷಯವನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋನ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಡಾಗ್ಸ್ ಬಗ್ಗೆ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.